ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಜುಲೈ 9ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಲಾಗಿದ್ದು, ಕಲಬುರಗಿಯಲ್ಲಿಯೂ ಮುಷ್ಕರ ಯಶಸ್ವಿಯಾಗಿ ನಡೆಸಲಾಗುವುದು ಎಂದು ಸಂಯುಕ್ತ ಹೋರಾಟ ಸಮಿತಿ ಮುಖಂಡ ಶರಣಬಸಪ್ಪ ಮಮ್ಮಶೆಟ್ಟಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿಯ ಆರ್ಥಿಕತೆ ನಿರ್ಧಾರವಾಗುವುದೇ ತೊಗರಿ ಮೇಲೆ. ಬಂಪರ್ ಬೆಳೆ ಬಂದರೆ ಮಾತ್ರ ಅನ್ನದಾತರ ಮೊಗದಲ್ಲಿ ಮಂದಹಾಸ ಕಾಣಲು ಸಾಧ್ಯ. ಒಂದೆಡೆ ಬರ, ಇನ್ನೊಂದೆಡೆ ನೆರೆ, ಎರಡು ಪಾರಾಗಿ ಬಂದರೂ ಸೂಕ್ತ ಬೆಲೆ ಸಿಗದೆ ರೈತ ಕಂಗಾಲಾಗುವಂತೆ ಮಾಡಿದೆ. ಹೊರ ದೇಶದ ತೊಗರಿ ಇಂಪೋರ್ಟ್ ಮಾಡಿಕೊಂಡು ರೈತರ ತೊಗರಿ ಕಟಾವು ಮಾಡುವ ಸಂದರ್ಭದಲ್ಲಿ ಮಾರುಕಟ್ಟೆಗೆ ಹೊರ ದೇಶದ ತೊಗರಿ ತಂದು ಇಡೀ ರೈತರ ಮಾರುಕಟ್ಟೆ ನೆಲಕಚ್ಚಿ ಹೋಗಿದೆ. ತೊಗರಿ ಮಾರ್ಕೆಟಿಂಗ್ ಸತ್ಯಾನಾಶ ಆಗಿದೆ. ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ರೈತರು ಕಂಗಾಲಾಗುವಂತೆ ಮಾಡಿದೆ ಎಂದು ಆರೋಪಿಸಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಜುಲೈ 9ರಂದು ಸಂಯುಕ್ತ ಹೋರಾಟ ಸಮಿತಿ ವತಿಯಿಂದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಎಂದು ತಿಳಿಸಿದರು. ದೇಶದಾದ್ಯಂತ ಸಾರ್ವತ್ರಿಕ ಮುಷ್ಕರ ಕರೆ ನೀಡಿದೆ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ. ಇದರ ಭಾಗವಾಗಿರ್ತಕ್ಕಂಥದ್ದು ದೇಶದಲ್ಲಿ ಅನ್ನ ಹಾಕ್ತಕ್ಕಂಥ ಅನ್ನದಾತ ರೈತರದು ಯಾವುದೇ ಕಾರಣಕ್ಕೂ ಕೂಡ MSPಯನ್ನು ನಿಗದಿ ಮಾಡಲಾರದೆ ಇರತಕ್ಕಂಥ ರೈತ ವಿರೋಧಿ ನೀತಿಯನ್ನು ಧಿಕ್ಕರಿಸಿ ತಕ್ಷಣವೇ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ C2+50% ಸೇರಿಸಿ MSP ಕಾನೂನನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದನ್ನು ನಂಬರ್ 1 ಬೇಡಿಕೆಯನ್ನು ಒತ್ತಾಯವನ್ನು ಮಾಡ್ತೀವಿ. ಇದ್ರ ಜೊತೆಗೆ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಇವತ್ತು 9ನೇ ತಾರೀಕು ನಡೀತಕ್ಕಂಥ ಸಾರ್ವತ್ರಿಕ ಮುಷ್ಕರದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ವಿ. ಇದರ ಜೊತೆಯಲ್ಲಿ ರೈತರ ಆತ್ಮಹತ್ಯೆಗಳನ್ನು ಸಾಲದ ಬಾಧೆ ತಾಳಾರದೆ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ದಿನೇ ದಿನೇ ಹೆಚ್ಚಾಗ್ತಾಯಿದೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ. ಇನ್ನು ಇದ್ರ ಜೊತೆಯಲ್ಲಿರ್ತಕ್ಕಂಥದ್ದು ಇವತ್ತು ಒಂದೇ ನಾಣ್ಯದ ಎರಡು ಮುಖಗಳು ಅಂತೇಳಿ ನಾವು ಕರೆದಿರೋದು ತಪ್ಪಾಗಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ಯಾವ ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರ ಹಾಕೋದು, ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ಹಾಕ್ತಕ್ಕಂಥ ನೀತಿಯನ್ನು ರೈತ ವಿರೋಧಿ ಧೋರಣೆಯನ್ನು ತಾಳ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರನೂ ಕೂಡ ನಮಗೆ ಇವತ್ತು ಗುಲ್ಬರ್ಗಾ ಜಿಲ್ಲಾ ತೊಗರಿಯ ನಾಡಿನ ರೈತರಿಗೆ ದ್ರೋಹ ಬಗ್ದಿರ್ತಕ್ಕಂಥ ರಾಜ್ಯದ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಬಯಸ್ತಿದ್ದೀವಿ. ಯಾಕೆ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಕೇಳಿದ್ರೆ, ಗುಲ್ಬರ್ಗಾ ಜಿಲ್ಲೆಯಲ್ಲಿ ತೊಗರಿಯ ನಾಡಿನಲ್ಲಿರ್ತಕ್ಕಂಥ 1,80,000 ಹೆಕ್ಟರ್ ತೊಗರಿ ಬೆಳೆ ನಷ್ಟ ಹಾನಿಯಾಗಿರ್ತಕ್ಕಂಥದ್ದನ್ನು ಯಾವ ಗುಲ್ಬರ್ಗ ಜಿಲ್ಲೆಗೆ ಬಂದಿರತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ನಾವು ವರದಿಯನ್ನು ತರಿಸ್ಕೊಂಡು ಪರಿಹಾರ ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರೋದ್ರಿಂದ ಯಾವುದೇ ಕಾರಣಕ್ಕೂ ಮಾತಿಗೆ ತಪ್ಪಿದ ಕರ್ನಾಟಕ ರಾಜ್ಯದ ಸರ್ಕಾರ ಮುಖ್ಯಮಂತ್ರಿಗಳು ಅನ್ನೋಂಥ ಮಾತನ್ನು ಈ ಸಂದರ್ಭ ನಾವು ಹೇಳೋಕ್ಕೆ ಬಯಸ್ತೀವಿ. ಪರಿಹಾರ ಅಂತೂ ಯಾವುದೇ ಕಾರಣಕ್ಕೂ ಒಣಗೋಗಿರ್ತಕ್ಕಂಥ ತೊಗರಿ ಪರಿಹಾರ ಕೊಡಲಿಲ್ಲ. ಆದರೆ ಅವರು ಕೇವಲ ಏನು ಇನ್ಸೂರೆನ್ಸ್ ಕೊಟ್ಟಿದ್ದಾರೆ, ಇನ್ಸೂರೆನ್ಸ್ ಬೆಳೆ ವಿಮೆ ಕಟ್ಟಿರ್ತಕ್ಕಂಥ ರೈತರಿಗೆ ಬೆಳೆ ವಿಮೆಯನ್ನು 600 ಕೋಟಿ ರೂಪಾಯಿ ಮಂಜೂರಿ ಮಾಡಿವೆ ಅಂತಕ್ಕಂಥ ಮಾತೇಳಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಅದ್ರ ಬಗ್ಗೆ ನಾವೇನು ಕಡೆಗಣಿಸಿಲ್ಲ. ಆದರೂ ಕೂಡ ಆ ಬೆಳೆ ವಿಮೆಯನ್ನು ಕೂಡ ಇನ್ನೂ 50% ಹಣ ಬರಬೇಕಾಗಿದೆ. 50% ಮಾತ್ರ ಇವತ್ತು ಬೆಳೆ ವಿಮೆ ಹಣ ಕೊಟ್ಟಿದ್ದಾರೆ. ಇನ್ನೂ 50% ಉಳಿದಿರ್ತಕ್ಕಂಥದ್ದು ಬೆಳೆ ವಿಮೆ ಹಣನ ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ನಾವು ಕೇಳೋಕ್ಕೆ ಬಯಸ್ತೀವಿ. ಇದ್ರ ಜೊತೆಯಲ್ಲಿ ಇವತ್ತಿರ್ತಕ್ಕಂಥದ್ದು ಸರ್ಕಾರಿ ಭೂಮಿ, ಗೈರಾಣಿ ಭೂಮಿ, ಅರಣ್ಯ ಭೂಮಿ ಉಳುಮೆ ಮಾಡ್ತಕ್ಕಂಥ ಬಡ ರೈತರನ್ನು ಹಕ್ಕುಪತ್ರ ಕೊಡ್ತಕ್ಕಂಥ ರೀತಿಯಲ್ಲಿ ಅವರು ಯಾವ ಚುನಾವಣೆ ಸಂದರ್ಭದಲ್ಲಿ ಏನು ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರು ಹಕ್ಕುಪತ್ರ ಕೊಡ್ತೀವಿ ಇವ್ರಿಗೆ ಒಕ್ಕಲೆಬ್ಸಲ್ಲ ಅಂತೇಳಿ ಈಗ ಆಲ್ರೆಡಿ ಅರಣ್ಯ ಭೂಮಿ, ಸರ್ಕಾರಿ ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥ 3 ಎಕರೆ 2 ಎಕರೆ ಉಳುಮೆ ಮಾಡ್ತಕ್ಕಂಥ ಬಡ ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ನಡೀತದೆ. ಬಡವರ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ನಡೀತದೆ. ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಕಿಂಚಿತ್ ಕೂಡ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಮಧ್ಯಪ್ರವೇಶ ಮಾಡ್ತಾಯಿಲ್ಲ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡ್ತಾಯಿಲ್ಲ ಅಂತಕ್ಕಂಥದ್ದು ಬರೀ ಮೊಸಳೆ ಕಣ್ಣೀರು ಮಾತ್ರ ಆಗ್ತದೆ. ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅನ್ನದಾತರ ಪರವಾಗಿದೆ, ರೈತರ ಪರವಾಗಿದೆ ಅಂತಕ್ಕಂಥ ಮಾತನ್ನು ಬರೀ ಕೇವಲ ಮೊಸಳೆ ಕಣ್ಣೀರು ಸುರಿಸ್ತಕ್ಕಂಥ ಸರ್ಕಾರ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಬಯಸ್ತೀವಿ. ಯಾವ ಭೂ ಸ್ವಾಧೀನ ಮಾಡ್ತಕ್ಕಂಥದ್ದು ನೀತಿ ಏನಿದೆ ಇದನ್ನು ಯಾವುದೇ ಕಾರಣಕ್ಕೂ ಬಡವರ ವಿರೋಧಿ ಧೋರಣೆ ತಾಳ್ತಕ್ಕಂಥದ್ದು, ಯಾವ ದೇವನಹಳ್ಳಿಯಲ್ಲಿ ರೈತರಲ್ಲಿ ನಡೀತಕ್ಕಂಥ ಆ ಭೂಮಿಯನ್ನು ಉಳಿಬೇಕು, ಭೂಮಿ ತಾಯಿಯನ್ನು ಉಳಿಬೇಕು, ಭೂಮಿಯನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ 3.5 ವರ್ಷಗಳಿಂದ ನಿರಂತರವಾಗಿ ಚಳವಳಿ ನಡೀತಕ್ಕಂಥ ಅಲ್ಲಿನ ಹೋರಾಟ ಏನಿತ್ತು, ಆ ಹೋರಾಟದ ಸಂದರ್ಭದಲ್ಲಿ ಯಾವ BJP ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿರುವಂಥ ಸಂದರ್ಭದಲ್ಲಿ ಆ ದೇವನಹಳ್ಳಿ ಹೋರಾಟದ ರೈತರನ್ನ ಹೋರಾಟ ಸ್ಥಳಕ್ಕೆ ಹೋಗಿ ಆ ರೈತರನ್ನು ಬೆಂಬಲಿಸಿ ಸಪೋರ್ಟ್ ಮಾಡಿ ಅವತ್ತೇನಂತ ಹೇಳಿದ್ರು ಅಂತ ಕೇಳಿದ್ರೆ, ಇವತ್ತು BJP ಸರ್ಕಾರ ಇದೆ, ಮುಂದೆ
ಮುಂದಿನ ದಿನದಲ್ಲಿ ನಮಗೆ ಅಧಿಕಾರ ಕೊಡಿ, ಅಧಿಕಾರಕ್ಕೆ ನಾವು ಬಂದೇವಂದರೆ ಈ ದೇವನಹಳ್ಳಿ ರೈತರದು 13 ಹಳ್ಳಿಯ ರೈತರು ಇವತ್ತು 1770 ಎಕರೆ ಜಮೀನು, ಇದರಲ್ಲಿ ಒಂದು ತುಂಡು ಭೂಮಿನೂ ಕೂಡ ಹೋಗೋಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಏನು ಅವ್ರಿಗೆ ಭರವಸೆ ಕೊಟ್ಟಿದ್ರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಭೀಮಾಶಂಕರ್ ಮಾಡಿಯಾಳ್, ಭೀಮಶೆಟ್ಟಿ ಎಂಪಳ್ಳಿ, ನಾಗೇಂದ್ರ ತಂಬೆ, ಮಹೇಶ್ ಎಸ್ಬಿ, ಅರ್ಜುನ್ ಗೊಬ್ಬೂರ್, ಮಲ್ಲಣ್ಣಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.